ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ 2026ರ ಮೌನಿ ಅಮಾವಾಸ್ಯೆ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ಅದರ ನಿಯಮಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಮೊದಲನೇ ಅಮಾವಾಸ್ಯೆಯಾಗಿ 2026ರ ತಿಥಿಯಾಗಿ ಮೌನಿ ಅಮಾವಾಸ್ಯೆ ಅಥವಾ ಪುಷ್ಯ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆ ತಿಥಿಯ ಹೆಸರೇ ಸೂಚಿಸುವಂತೆ ಈ ದಿನ ಮೌನವಾಗಿರುವುದಕ್ಕೆ ಹೆಚ್ಚಿನ ಮಹತ್ವವಿದೆ. 2026ರ ಮೌನಿ ಅಮಾವಾಸ್ಯೆಗೆ ಪೂಜೆಗೆ ಶುಭ ಮುಹೂರ್ತ ಯಾವುದು? ಮೌನಿ ಅಮಾವಾಸ್ಯೆ ದಿನ ಪೂಜೆ ಪಿತೃತರ್ಪಣ ಮಾಡುವುದು ಹೇಗೆ? ಮೌನಿ ಅಮಾವಾಸ್ಯೆ ಮಹತ್ವ ಮತ್ತು ಮಂತ್ರಗಳು ಹೀಗಿದೆ. ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ಅಮಾವಾಸ್ಯೆಯನ್ನು ಅತ್ಯಂತ ಶಕ್ತಿಶಾಲಿ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಜನರು ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ ಮತ್ತು ತಮ್ಮ ಪೂರ್ವಜರನ್ನು ಪೂಜಿಸುತ್ತಾರೆ. ಪ್ರತಿಯೊಂದು ಅಮಾವಾಸ್ಯೆ ತಿಥಿಯು ಅನನ್ಯ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಆದರೆ ಕೆಲವು ಅಮಾವಾಸ್ಯೆ ತಿಥಿಗಳು ನಮ್ಮ ಹಿಂದಿನ ಪಾಪಗಳು ಮತ್ತು ಪಿತೃದೋಷಗಳನ್ನು ಸಹ ತೆಗೆದುಹಾಕುವ ಅತ್ಯಂತ ಶಕ್ತಿಶಾಲಿ ತಿಥಿಗಳು ಎನ್ನುವ ನಂಬಿಕೆ ಇದೆ. ಈ ನಿರ್ದಿಷ್ಟ ದಿನದಂದು ನೀವು ಕೆಲವು ಪೂಜೆ ವಿಧಿಗಳನ್ನು ಮಾಡಿದರೆ ಅತ್ಯಂತ ಪುಣ್ಯದಾಯಕವಾದ ಫಲಗಳನ್ನು ನೀಡುವುದು. ಅಮಾವಾಸ್ಯೆ ತಿಥಿಗಳಲ್ಲಿ ಮೌನಿ ಅಮಾವಾಸ್ಯೆ ಅಥವಾ ಪುಷ್ಯ ಅಮಾವಾಸ್ಯೆ ಹೆಚ್ಚು ಮಹತ್ವವನ್ನು ಹೊಂದಿರುವ ಅಮಾವಾಸ್ಯೆ ತಿಥಿಯಾಗಿದೆ. ಮೌನಿ ಅಮಾವಾಸ್ಯೆಗೆ ಸಂಬಂಧಿಸಿದ ವಿಚಾರಗಳು ಈ ವಿಡಿಯೋದಲ್ಲಿದೆ, ಪೂರ್ತಿಯಾಗಿ ನೋಡಿ. ಮೌನಿ ಅಮಾವಾಸ್ಯೆಯ ಮಹತ್ವವೇನು ಅಂತ ನೋಡೋದಾದರೆ, ಮೌನಿ ಅಮಾವಾಸ್ಯೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ದಿನವಾಗಿದೆ. ಏಕೆಂದರೆ ಈ ದಿನವು ಪೂರ್ವಜರನ್ನು ಮತ್ತು ಪಿತೃಗಳನ್ನು ಪೂಜಿಸಲು ಸೂಕ್ತವಾದ ದಿನವಾಗಿದೆ. ಮೌನಿ ಅಮಾವಾಸ್ಯೆಯನ್ನು ಪುಷ್ಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು, ಪಿತೃದೋಷ ನಿವಾರಣೆಗೆ ಪಿತೃತರ್ಪಣವನ್ನು ಮಾಡುವುದು, ರಾಹು ಮತ್ತು ಶನಿ ದೋಷ ನಿವಾರಣೆಗೆ ಪೂಜೆಯನ್ನು ಮಾಡುವ ದಿನವಾದ್ದರಿಂದ ಈ ದಿನಕ್ಕೆ ಅತ್ಯಂತ ಪುಣ್ಯ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಹಿಂದೂಗಳಲ್ಲಿ ಈ ದಿನವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ದಿನವನ್ನು ಸ್ವಯಂ ಶುದ್ಧೀಕರಣ ಮತ್ತು ಧ್ಯಾನ ಮಾಡುವ ಅತ್ಯಂತ ಶಕ್ತಿಶಾಲಿ ದಿನವೆಂದು ಪರಿಗಣಿಸಲಾಗಿದೆ. ಇವಾಗ ಮೌನಿ ಅಮಾವಾಸ್ಯೆ 2026ರ ಶುಭ ಮುಹೂರ್ತವನ್ನು ನೋಡೋದಾದರೆ, ಮೌನಿ ಅಮಾವಾಸ್ಯೆ ದಿನಾಂಕ 2026 ಜನವರಿ 18 ಭಾನುವಾರ ಬಂದಿದೆ. ಅಮಾವಾಸ್ಯೆ ತಿಥಿ ಆರಂಭವಾಗುವುದು ಜನವರಿ 17 ಶನಿವಾರ ಮಧ್ಯರಾತ್ರಿ 12:05ರಿಂದ. ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುವುದು ಜನವರಿ 18 ಭಾನುವಾರ ಮಧ್ಯರಾತ್ರಿ 1:22ರವರೆಗೆ. ಸರ್ವಾರ್ಥ ಸಿದ್ಧಿ ಯೋಗ ಜನವರಿ 18 ಭಾನುವಾರ ಬೆಳಿಗ್ಗೆ 10:14ರಿಂದ ಜನವರಿ 19 ಸೋಮವಾರ ಮುಂಜಾನೆ 7:31ರವರೆಗೆ ಇರುತ್ತದೆ. ಬ್ರಹ್ಮ ಮುಹೂರ್ತವನ್ನು ನೋಡೋದಾದರೆ ಮುಂಜಾನೆ 5:32ರಿಂದ 6:23ರವರೆಗೆ. ಪಿತೃಗಳಿಗೆ ಪಿಂಡ ದಾನ ಮಾಡಲು ಮುಹೂರ್ತ ನೋಡೋದಾದರೆ ಜನವರಿ 18 ಭಾನುವಾರ ಬೆಳಿಗ್ಗೆ 11:30ರಿಂದ ಮಧ್ಯಾಹ್ನದವರೆಗೆ. ಮೌನಿ ಅಮಾವಾಸ್ಯೆ ಪೂಜೆ ಮಾಡುವ ವಿಧಾನವನ್ನು ನೋಡೋದಾದರೆ, ಅಮಾವಾಸ್ಯೆ ದಿನದಂದು ಮುಂಜಾನೆ ಬೇಗ ಎದ್ದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಪ್ರಯತ್ನಿಸಬೇಕು. ಅಥವಾ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಪವಿತ್ರ ನದಿ ನೀರನ್ನು ಬೆರೆಸಿ ಸ್ನಾನ ಮಾಡಬಹುದು. ಈ ದಿನ ಬಿಳಿ ಬಣ್ಣದ ಶುದ್ಧವಾದ ಬಟ್ಟೆಯನ್ನು ಧರಿಸುವುದು ಶುಭವಾಗಿದೆ. ಸ್ನಾನದ ನಂತರ ಸೂರ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಇದರ ನಂತರ ಪೂರ್ವಜರಿಗೆ ತರ್ಪಣವನ್ನು ಮಾಡಬೇಕು. ಸೂರ್ಯ ಮತ್ತು ಪಿತೃ ಪೂಜೆಯ ನಂತರ ಮನೆಯಲ್ಲಿರುವ ದೇವರ ಫೋಟೋ ಅಥವಾ ವಿಗ್ರಹಗಳಿಗೆ ಪೂಜೆಯನ್ನು ಮಾಡಬೇಕು. ಈ ದಿನ ಮೌನ ವ್ರತ ಮಾಡುವುದು ಮಂಗಳಕರವಾಗಿದೆ. ದಿನವಿಡೀ ಮೌನವಾಗಿರಿ ಮತ್ತು ಜಪ, ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಮೌನಿ ಅಮಾವಾಸ್ಯೆಯ ದಿನದಂದು ಓಂ ಆದ್ಯಭೂತಾಯ ವಿದ್ಮಹೆ ಸರ್ವಸೇವ್ಯಾಯ ಧೀಮಹಿ ಶಿವಶಕ್ತಿ ಸ್ವರೂಪೇಣ ಪಿತೃದೇವ ಪ್ರಚೋದಯಾತ್ ಎನ್ನುವ ಒಂದು ಮಂತ್ರವನ್ನು ಪಠಿಸಬೇಕು. ಮೌನಿ ಅಮಾವಾಸ್ಯೆಯ ದಿನ ವ್ರತ ಮತ್ತು ಪೂಜೆ ಮಾಡುವುದರ ಪ್ರಯೋಜನಗಳೇನು ಅಂತ ನೋಡೋದಾದರೆ, ಮೌನಿ ಅಮಾವಾಸ್ಯೆ ವ್ರತವು ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಈ ದಿನದ ಪೂಜೆಯು ಮಾತು ಮತ್ತು ಮನಸ್ಸನ್ನು ಶುದ್ಧಿವಾಗಿಸುತ್ತದೆ, ಸ್ವಯಂ ನಿಯಂತ್ರಣ ಮತ್ತು ಮಾನಸಿಕ ಶಾಂತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಸಮಾಜದಲ್ಲಿ ಗೌರವ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಧ್ಯಾನದಲ್ಲಿ ಯಶಸ್ಸು ಸಾಧಿಸಲಾಗುತ್ತದೆ. ಜೀವನದಲ್ಲಿ ಸಮತೋಲನ ಮತ್ತು ಸ್ಥಿರತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಮೌನಿ ಅಮಾವಾಸ್ಯೆ ದಿನ ಏನು ಮಾಡಬೇಕು, ಏನು ಮಾಡಬಾರದು ಅಂತ ನೋಡೋದಾದರೆ, ಮೌನಿ ಅಮಾವಾಸ್ಯೆ ದಿನ ಮೌನ ವ್ರತ ಮಾಡಿ ಪವಿತ್ರ ಸ್ನಾನ ಮಾಡಬೇಕು. ಭಕ್ತಿಯಿಂದ ತರ್ಪಣ ಮತ್ತು ಪೂರ್ವಜರ ಪೂಜೆಯನ್ನು ಮಾಡಬೇಕು. ದಾನ ನೀಡಿ ಮತ್ತು ನಿರ್ಗತಿಕರಿಗೆ ಸೇವೆ ಮಾಡಬೇಕು. ಗಟ್ಟಿಯಾದ ಮಾತು, ಕೋಪ ಅಥವಾ ಸಂಘರ್ಷಗಳನ್ನು ತಪ್ಪಿಸಬೇಕು. ನಕಾರಾತ್ಮಕ ಆಲೋಚನೆಗಳು ಅಥವಾ ನಡವಳಿಕೆಯಿಂದ ದೂರವಿರಬೇಕು. ಆಧ್ಯಾತ್ಮಿಕ ಗಮನದಿಂದ ಗಮನವನ್ನು ಬೇರೆಡೆಗೆ ಸೆಳೆಯುವ ಅನಗತ್ಯ ಲೌಕಿಕ ಭೋಗಗಳಿಗೆ ಮಾರು ಹೋಗಬಾರದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆಯ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು
ಪೂಜೆ, ಪಿತೃತರ್ಪಣ ಮಾಡುವುದು ಹೇಗೆ, ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.